श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारती करुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थैष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಒಂದಾಗಿರುವಂತಹ ಮಹತ್ವದ್ದಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ ನಾವು 4ನೇ ಸ್ಕಂದದಲ್ಲಿ ಮೊದಲು ಬರುವಂತಹ ಧ್ರುವೋಪಾಖ್ಯಾನವನ್ನು ಮುಗಿಸಿ 13ನೇ ಅಧ್ಯಾಯದಲ್ಲಿ ಕಾಲಿಡ್ತಾ ಇದ್ದೀವಿ. ಮೊದಲ 12 ಅಧ್ಯಾಯಗಳು ಧ್ರುವನನ್ನ ಕೇಂದ್ರೀಕರಿಸುವಾಗಿ ಅವನ ಕಥೆಯನ್ನು ಸುತ್ತಮುತ್ತಲು ಹೇಳಿರೋದಾದ್ರೆ, ಇಲ್ಲಿಂದ ಮುಂದಿನ 6-7 ಅಧ್ಯಾಯಗಳು 4-5 ಅಧ್ಯಾಯಗಳು ಪೃಥು ಮಹಾರಾಜನನ್ನ ಕುರಿತು ಕೇಂದ್ರೀಕರಿಸಿದ್ದಿರುವಂತಹದ್ದು. ಆದರೆ ನನಗೆ ವೈಯಕ್ತಿಕವಾಗಿ ಈ ಕಥೆ, ಪೃಥು ಮಹಾರಾಜನ ಕಥೆಯ ಕೆಲವು ಅಂಶಗಳು ರಾಜಕೀಯ ವ್ಯವಸ್ಥೆಯ ಕುರಿತು ಬಹಳ ದೊಡ್ಡ ನಿರ್ಣಯಗಳನ್ನ ಕೊಡುವಂತಹ ಕಥೆ ಅನ್ನುವಂತಹ ನನ್ನ ಅಭಿಪ್ರಾಯ. ಕಥೆ ನೋಡ್ತಾ ನೋಡ್ತಾ ಹೋದಂತೆ ನಿಮಗೂ ಆ ಅಭಿಪ್ರಾಯ ಬರಬಹುದು. ಧ್ರುವನು ತನ್ನ 36,000 ವರ್ಷಗಳ ರಾಜ್ಯಭಾರದ ನಂತರ ಪರಮ ಪದವಿಯಲ್ಲಿ ಧ್ರುವ ಸ್ಥಾನದಲ್ಲಿ ಇದ್ದು, ಆಮೇಲೆ ಭಗವಂತನ ಕಲ್ಪಾಂತದಲ್ಲಿ ಭಗವಂತನ ಆಜ್ಞೆ ಮೇರೆಗೆ ಅವನು ತನ್ನ ಭಗವಂತನಲ್ಲಿಯೇನೆ ಭಗವದ್ ಲೋಕದಲ್ಲಿ ವಿಷ್ಣುಲೋಕಕ್ಕೆ ಹೋಗುವಂತಹದ್ದು. ಆ ಕಥೆಯನ್ನ ನಂತರ ನಾರದರು ಆ ಕಥೆಗೆ ಸಾಕ್ಷಿಯಾಗಿರ್ತಾರೋ, ಯಾಕಂದ್ರೆ ಧ್ರುವನಿಗೆ ಮಾರ್ಗದರ್ಶನ ಕೊಟ್ಟಂಥವ್ರು ಅವರೇ ಆಗಿದ್ರು. ಆ ಕಥೆಯನ್ನ ಯಾರ್ಯಾರು ಕೇಳ್ತಾರೆಯೋ, ಯಾರು ಹೇಳ್ತಾರೆಯೋ ಅವರೆಲ್ಲರೂ ಅಜ್ಞಾನದಿಂದ ಬಿಡಲ್ಪಟ್ಟು ಜ್ಞಾನ ಮಾರ್ಗಕ್ಕೆ ಪಾತ್ರರಾಗ್ತಾರೆ. ತನ್ಮೂಲಕವಾಗಿ ಧ್ರುವನಂತೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವಂತಹ ಫಲಶ್ರುತಿಯನ್ನು, ಮಹಾತ್ಮೆಯನ್ನು ಹೇಳ್ತಾ, ನಾರದರು ಪ್ರಾಚೇತಸರಿಗೆ ಈ ಕಥೆಯನ್ನ ಹೇಳಿದ್ರು ಅನ್ನುವಂತಹ ಒಂದು ಮಾತು ಬರುತ್ತೆ. ಆ ಮಾತನ್ನಿಟ್ಕೊಂಡು ವಿದುರರು ಮೈತ್ರೇಯನಿಗೆ ಕೇಳ್ತಾರೆ, ಮೈತ್ರೇಯರೇ, ನಾರದರು ಪ್ರಾಚೇತಸರಿಗೆ ಧ್ರುವೋಪಾಖ್ಯಾನವನ್ನ ಹೇಳುವಂಥವರಾದರು ಅಂತ ನೀವು ಹೇಳಿದ್ರಲ್ಲ, ಯಾರವರು ಪ್ರಾಚೇತಸರು ಅನ್ನುವಂಥ, ಅವ್ರು ಯಾವ ಯಜ್ಞ ಮಾಡ್ತಾ ಇದ್ರು, ಎಲ್ಲಿ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಕೇಳ್ತಾನೆ.
13ನೇ ಅಧ್ಯಾಯ 1-2 ಶ್ಲೋಕ. ಸೂತ ಉವಾಚ ನಿಶಮ್ಯ ಕೌಶಾರವಿಣೋಪವರ್ಣಿತಂ ಧ್ರುವಸ್ಯ ವೈಕುಂಠಪದಾಧಿರೋಹಣಂ ಪ್ರಾರೂಢಭಾವೋ ಭಗವತ್ಯದೋಕ್ಷಜೆ ಪ್ರಷ್ಟುಂ ಪುನಸ್ತಂ ವಿದುರಃ ಪ್ರಚಕ್ರಮೆ. ಸೂತರು ಶೌನಕಾದರ್ಶಿಗಳಿಗೆ ಹೇಳ್ತಾ ಇದ್ದಾರೆ. ಆ ಕಡೆ ಪರೀಕ್ಷಿತನಿಗೆ ಶುಕಮುನಿಯು ಹೇಳ್ತಾ ಇದ್ದಾನೆ. ವಿದುರನಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಧ್ರುವನು ವೈಕುಂಠವನ್ನು ಆರೋಹಣ ಮಾಡಿ ವೈಕುಂಠವನ್ನ ಪ್ರವೇಶಿಸುತ್ತಿರುವಾಗ ಆ ಕಥೆಯನ್ನ ಕೇಳಿ ಆ ಕಥೆಯ ಮಧ್ಯದಲ್ಲಿ ಹೇಳಿರುವಂತಹ ನಾರದರು ಪ್ರಾಚೇತಸರಿಗೆ ಹೇಳಿದರು ಅನ್ನುವಂತಹ ಮಾತನ್ನ ನೆನಪಿಟ್ಟುಕೊಂಡು ನಾರದರು ಪ್ರಶ್ನೆ ಕೇಳ್ತಾರೆ. ವಿದುರರು ಮೈತ್ರೇಯನಿಗೆ ಪ್ರಶ್ನೆ ಕೇಳ್ತಾರೆ. ವಿದುರ ಉವಾಚ ಕೇತೆ ಪ್ರಚೇತಸೋ ನಾಮ ಕಸ್ಯಾಪತ್ಯಾನಿ ಸೌವ್ರತ ಕಸ್ಯಾನ್ವವಾಯೇ ಪ್ರಖ್ಯಾತಾಃ ಪುತ್ರವಾ ಸತ್ರಮಾಸತ್. ಹೇ ಮೈತ್ರೇಯರೇ, ಈ ಪ್ರಚೇತಸರು ಅಂದ್ರೆ ಯಾರು? ಯಾರ ಮಕ್ಕಳು? ಕಸ್ಯ ಅಪತ್ಯಾನಿ, ಕಸ್ಯಾನ್ವವಾಯೇ ಪ್ರಖ್ಯಾತಃ, ಯಾವ ವಂಶದಲ್ಲಿ ಹುಟ್ಟಿರುವಂಥವ್ರು? ಪುತ್ರವಾ ಸತ್ರಮಾಸತ, ಯಾವ ಸ್ಥಳದಲ್ಲಿ ಸತ್ರವನ್ನ ಯಜ್ಞಯಾಗಾದಿಗಳನ್ನ ಮಾಡುವಂಥವ್ರಾದ್ರು ಅನ್ನುವಂಥದ್ದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಮೈತ್ರೇಯರು ಈ ಕಥೆಯನ್ನು ಶುರು ಮಾಡ್ತಾರೆ. ಪ್ರಚೇತಸರು ಯಾರು ಅಂತ ಬಂತಲ್ಲ, ಯಾರು ಪ್ರಚೇತಸರು ಅಂತ ಹೇಳೋದಕ್ಕೆ ಶುರು ಮಾಡಿ ಈ ಪೃಥು ಮಹಾರಾಜನ ಕಥೆಯನ್ನು ಶುರು ಮಾಡ್ತಾರೆ. ಮುಂದೆ ಕಥೆ ಮುಗೀತಾ ಇರುವಂತೆ ಪ್ರಚೇತಸರು ಯಾರು ಅನ್ನೋದು ನಂತರ ಕೊನೆಗೆ ನಮಗೆ ಗೊತ್ತಾಗುತ್ತೆ. ಯಾರ ವಂಶದವರು, ಯಾರ ಮಕ್ಕಳು ಅಂತೆಲ್ಲ ಕೇಳಿರ್ತಾರಲ್ಲ, ಹಾಗಾಗಿ ತುಂಬಾ ಡೀಟೇಲ್ ಆಗಿ ಹೇಳಬೇಕು. ಕಥೆ ಎಲ್ಲಿಗೆ ಮುಗಿದಿತ್ತು? ಧ್ರುವನ ಕಾಲದಲ್ಲಿ, ಧ್ರುವನ ಆಡಳಿತದಲ್ಲಿ ಮುಗಿದಿತ್ತು. ಅಲ್ಲಿಂದಲೇನೆ ಮುಂದುವರಿಸ್ತಾರೆ. ಮೈತ್ರೇಯ ಉವಾಚ 6ನೇ ಶ್ಲೋಕ. ಧ್ರುವಸ್ಯ ಚೋತ್ಕಲಃ ಪುತ್ರಃ ಪಿತರಿ ಪ್ರಸ್ಥಿತೇ ವನಂ ಸಾರ್ವಭೌಮ ಶ್ರಿಯಂ ನೈಚ್ಛದ್ ಅಧಿರಾಜಾಸನಂ ಪಿತುಃ. ಧ್ರುವ ವೈಕುಂಠವನ್ನ ಆರೋಹಣ ಮಾಡಿದ ಮೇಲೆ, ವೈಕುಂಠ ಲೋಕಕ್ಕೆ ಹೋದ್ಮೇಲೆ ಅವನ ಮಗನಾಗಿರುವಂಥವನು ಉತ್ಕಲ. ಆ ಉತ್ಕಲನು ಬಹಳ ವೈರಾಗಿ, ಸಾರ್ವಭೌಮ ಪದವಿ, ತಂದೆಯ ಸ್ಥಾನಕ್ಕೆ ಚಕ್ರವರ್ತಿ ಪದವಿಗೆ ಅವನು ಹತ್ತಿದ್ರು ಕೂಡ, ರಾಜನಾಗಿದ್ರು ಕೂಡ ಅಧಿರಾಜಾಸನಂ ಪಿತುಃ ನ ಇಚ್ಛತ್, ಅವನು ಆಡಳಿತ ಮಾಡೋದಕ್ಕೆ, ಆ ಆಸನ ರಾಜಾಸನದ ಮೇಲೆ ಕುಳಿತುಕೊಂಡು ಆಡಳಿತ ಮಾಡೋದಕ್ಕೆ ಅವನು ಇಷ್ಟಪಡಲಿಲ್ಲ. ಯಾಕೆ? ಮುಂದಿನ ಶ್ಲೋಕದಲ್ಲಿದೆ. ಸಜನ್ಮನೋಪಶಾಂತಾತ್ಮ ನಿಸ್ಸಂಗ ಸಮದರ್ಶನಃ ದದರ್ಶ ಲೋಕೆ ವಿತತಂ ಆತ್ಮಾನಂ ಲೋಕಮಾತ್ಮನಿ. ಸಹ ಜನ್ಮನ ಉಪಶಾಂತಾತ್ಮ, ಹುಟ್ಟಿನಿಂದಲೇ ಅವನು ಬಹಳ ಉಪಶಾಂತಾತ್ಮ ಅಂತ ಹೇಳಿದ್ರೆ ಶಾಂತ ಸ್ವಭಾವದವನು ಅಂತ ಹೇಳಿದ್ರೆ ತುಂಬಾ ಕಳಪೆ ಅರ್ಥ ಆಗುತ್ತೆ. ಉಪಶಾಂತಾತ್ಮ ಅಂದ್ರೆ ಇಂದ್ರಿಯಗಳನ್ನು ಶಮನಗೊಳಿಸಿರುವಂಥವನು, ಶಮಾದಿ ಷಟ್ಕ ಸಂಪತ್ತಿ ಉಳ್ಳಂಥವನು ಅಂತ. ಶಮಾದಿ ಷಟ್ಕ ಸಂಪತ್ತಿ ತಮ್ಮೆಲ್ಲರಿಗೂ ಗೊತ್ತು. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಇತ್ಯಾದಿಗಳನ್ನು ಉಳ್ಳಂಥವನು. ಆಮೇಲೆ ನಿಸ್ಸಂಗ ಸಮದರ್ಶನ, ನಿಸ್ಸಂಗ ಯಾವುದನ್ನು ಹಚ್ಕೊಳ್ಳದೆ ಇರುವವನು, ಸುಖ ಆಗಲಿ ದುಃಖ ಆಗಲಿ ಅಧಿಕಾರ ಆಗಲಿ ಯಾವುದನ್ನು ಹಚ್ಕೊಳ್ಳದೆ ಇರುವಂಥವನು. ಇದೇ ತಾನೇ ವೈರಾಗ್ಯ ಅಂದ್ರೆ. ಆಮೇಲೆ ಸಮದರ್ಶನ, ರಾಜಸಭೆ ಆಗಲಿ ಜನಸಾಮಾನ್ಯರನ್ನಾಗಲಿ ಮಂತ್ರಿಗಳನ್ನಾಗಲಿ ಎಲ್ರೂ, ಒಬ್ಬ ಶ್ರೀಮಂತನನ್ನಾಗಲಿ ಅಥವಾ ಭಿಕ್ಷುಕನನ್ನಾಗಲಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲೇ ನೋಡುವಂಥವನು ಸಮದರ್ಶನ. ಅಷ್ಟೇ ಅಲ್ಲದೆ ದದರ್ಶ ಲೋಕೆ ವಿತತಂ ಆತ್ಮಾನಂ, ಎಲ್ಲರಲ್ಲಿಯೂ ಭೇದ ಮಾಡೋದಷ್ಟೇ ಅಲ್ಲದೇನೆ, ಈಗ ಎಲ್ಲರಲ್ಲಿಯೂ ಭೇದ ಮಾಡ್ತಾ ಇಲ್ಲ ಅಂದ್ರೆ ಒಂದರ್ಥ ಏನು? ರಾಜ, ಶ್ರೀಮಂತ ಮತ್ತು ಬಡವರ ಅವರಿಬ್ಬರ ಮಧ್ಯದಲ್ಲಿ ಭೇದ ಮಾಡ್ತಾ ಇಲ್ಲ. ಆದರೆ
ನನಗೂ ಮತ್ತು ಅವನಿಗೂ ಭೇದ ಅನ್ನೋದು ಇದ್ದೇ ಇದೆ ಅನ್ನೋದು ಆ ಅರ್ಥ, ಒಳ ಅರ್ಥದಲ್ಲಿ. ಆದರೆ ಈ ಉತ್ಕಲನು ಶ್ರೀಮಂತ ಬಡವ ಭೇದ ಇಲ್ಲ ಅನ್ನೋದು ಹೌದು, ಅದ್ರ ಜೊತೆಗೆ ನನಗೂ ಅವರಿಗೂ ಭೇದ ಇಲ್ಲ ಅನ್ನೋದನ್ನ ಅವನು ಮನದಟ್ಟು ಮಾಡ್ಕೊಂಡಿದ್ದ. ಇದಕ್ಕೆ ಅಧ್ಯಾತ್ಮದಲ್ಲಿ, ಅದ್ವೈತದಲ್ಲಿ ಸರ್ವಾತ್ಮ ಭಾವ ಅಂತ ಕರೀತಾರೆ. ದದರ್ಶ ಲೋಕೆ ವಿತತಂ ಆತ್ಮಾನಂ, ಇಡೀ ಲೋಕದಲ್ಲಿಯೇ, ಲೋಕದಲ್ಲಿ ಅಂತ ಪದ ಹೇಳಿದ್ಮೇಲೆ ಲೋಕದಲ್ಲಿರುವ ಜನರಲ್ಲಿ, ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಎಲ್ಲರಲ್ಲಿಯೂ ತನ್ನನ್ನೇ ಕಾಣ್ತಾ ಇದ್ದ. ಲೋಕೆ ಆತ್ಮಾನಂ ದದರ್ಶ, ಲೋಕದಲ್ಲಿ ತನ್ನನ್ನು ಕಾಣೋದು, ಮತ್ತು ಲೋಕಮಾತ್ಮನಿ, ತನ್ನಲ್ಲಿ ಇಡೀ ಲೋಕವನ್ನು ಕಾಣೋದು. ಇದು ಅದ್ವೈತದ ಪರಾಕಾಷ್ಠೆ. ಇದನ್ನೇ ಸರ್ವಾತ್ಮ ಭಾವ ಅಂತ ಹೇಳುವಂತಹದ್ದು. ಇದನ್ನೇ ಜೀವನ್ಮುಕ್ತ ಅಂತಲೂ ಹೇಳುವಂತಹದ್ದು. ಇದನ್ನ ನಾವು ಬರೀ ಇಂಟರ್ಪ್ರಿಟೇಷನ್ ಮಾಡಿ ಹೇಗೆ ಹೇಳ್ತಾ ಇದ್ದೀವಿ ಅಂತಲ್ಲ, ಮುಂದಿನ ಶ್ಲೋಕದಲ್ಲಿಯೇನೆ ಹೇಳ್ತಾರೆ. ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಮಿತ ವಿಗ್ರಹಂ ಅವಬೋಧ ರಸೈಕ್ಯಾತ್ಮ ರಸೈಕಾತ್ಮ್ಯಮಾನಂದಮನುಸಂತತಂ. ಬಡವ ಶ್ರೀಮಂತರಲ್ಲಿ ಭೇದ ಮಾಡೋದಿಲ್ಲ ಅನ್ನೋದು ಫಸ್ಟ್ ಹಂತದಲ್ಲಿ. ಆದ್ರೆ ನಾನ್ ರಾಜನು, ಅವರು ಪ್ರಜೆಗಳು ಅನ್ನುವಂತಹ ಭೇದ ಇದ್ದೇ ಇರುತ್ತೆ, ಅದು ಇಲ್ಲ ಈ ಉತ್ಕಲ್ನಲ್ಲಿ. ರಾಜನು ಪ್ರಜೆಗಳು ಅನ್ನೋದು ಇಲ್ಲ. ಸರಿ, ನಾವು ಮನುಷ್ಯರೆಲ್ಲರೂ ಒಂದು, ಆದ್ರೆ ಭಗವಂತ ಅನ್ನೋನ್ ಬೇರೆ ಇದ್ದೇ ಇರ್ತಾನೆ ಅನ್ನುವ ಭಾವನೆ ಈ ಉತ್ಕಲ್ನಲ್ಲಿ ಅದೂ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆತ್ಮಾನಂ ಬ್ರಹ್ಮ ನಿರ್ವಾಣಂ, ತನ್ನನ್ನು ಬ್ರಹ್ಮವೇ ಎಂಬುದಾಗಿ ತಿಳಿದುಕೊಂಡಿರುವಂತಹದ್ದು. ಅಂದ್ರೆ ಏನರ್ಥ? ಅಹಂ ಬ್ರಹ್ಮಾಸ್ಮಿಯ ಸಾಕಾರ ರೂಪ ಆಗಿದ್ದಾಗನು ಅನ್ನೋದಲ್ಲಿ ಸ್ಪಷ್ಟವಾಗುತ್ತೆ. ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ, ಇಂತಹ ಅದ್ವೈತದ ಪ್ರಮೇಯಗಳನ್ನ ಭಾಗವತದಲ್ಲಿ ಬಹಳ ಕಡೆ ನಾವು ನೋಡಬಹುದು. ಹೀಗೆ ಇವನು ಉತ್ಕಲನು ಈಗ ಈ ರೀತಿ ಅವನ ಸ್ವಭಾವ ಆಗಿತ್ತು ಅಂದ್ರೆ, ಅವನ ಸ್ಥಿತಿ ಹೀಗಾಗಿತ್ತು ಅಂದಮೇಲೆ ಅವನು ಆಡಳಿತ ಹೇಗೆ ಮಾಡೋದಕ್ಕಾಗತ್ತೆ? ಆಡಳಿತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಎಲ್ರ ಜೊತೆ ಬೆರೀತಿದ್ದ, ಎಲ್ರ ಜೊತೆ ಸೇರ್ಕೊಂಡು ಊಟ ಮಾಡ್ತಿದ್ದ, ಎಲ್ರ ಜೊತೆ ಇರ್ತಿದ್ದ. ಹೀಗಾದಾಗ ಅವನಿಗೆ ಯಾರಲ್ಲಿ ವ್ಯತ್ಯಾಸನೇ ಇಲ್ಲ ಅಂತಂದಾಗ ಆಡಳಿತ ಹೇಗೆ ನಡೆಯುತ್ತದೆ? ಎಲ್ಲಂದ್ರಲ್ಲಿ ಮಲ್ಕೊಳ್ತಿದ್ದ. ಹೀಗಿರೋದ್ರಿಂದ ಜನ ಅವರನ್ನೆಲ್ಲ, ಅಂದ್ರೆ ಜನ ಅಂದ್ರೆ ಆಡಳಿತದ ಸುತ್ತಮುತ್ತಲು ಇರುವಂಥವ್ರೆಲ್ಲರೂ ಅವನನ್ನು ಹುಚ್ಚನಾಗಿದ್ದಾನೆ ಇವನು ಎನ್ನುವ ರೀತಿಯಲ್ಲಿ ಭಾವಿಸ್ತೊಡಗಿದ್ರು. ಮತ್ವಾತಂ ಜಡಮುನ್ಮತ್ತಂ ಕುಲವೃದ್ಧಾ ಸಮಂತ್ರಿಣಃ ವತ್ಸರಂ ಭೂಪತಿಂ ಚಕ್ರುರ್ ವೀಯಾಂ ಸಂಭ್ರಮೇ ಸುತಂ. ಇವನನ್ನು ಅಲ್ಲಿ ಕುಲವೃದ್ಧಾ, ಆ ಆಡಳಿತದಲ್ಲಿ ಆ ಮನೆತನದ ಆ ವಂಶದ ಹಿರಿಯರು, ಮಂತ್ರಿಣಃ, ಆಡಳಿತದಲ್ಲಿರುವಂತಹ ಮಂತ್ರಿಗಳು, ಇವರೆಲ್ಲರೂ ಇವನನ್ನ ಹುಚ್ಚನಾಗಿದ್ದಾನೆ, ಉನ್ಮತ್ತಂ ಮತ್ವ, ಜಡಂ ಉನ್ಮತ್ತಂ, ಬುದ್ಧಿಹೀನ, ಹುಚ್ಚನಾಗಿದ್ದಾನೆ ಅನ್ನೋದನ್ನು ತಿಳಿಸಿ ಧ್ರುವನ ಇನ್ನೊಬ್ಬ ಮಡದಿಯಾದ ಭ್ರಮಿ, ಅವಳ ಮಗನಾದ ವತ್ಸರ ಅನ್ನುವಂಥವನಿಗೆ, ಅವನು ಸಣ್ಣವನ ಚಿಕ್ಕವನಾಗಿದ್ರೂ ಅವನಿಗೆ ಪಟ್ಟ ಕಟ್ಟಿದ್ರು. ಮುಂದೆ ಆ ವತ್ಸರನು ಸರ್ವರ್ಧಿ ಎಂಬಾಕೆಯನ್ನು ಮದುವೆಯಾಗಿ ಅವರಲ್ಲಿ ಪುಷ್ಪಾರ್ಣ ಎಂಬ ಮೊದಲಾದಂತಹ 6 ಜನರ ಮಕ್ಕಳನ್ನು ಪಡೆಯುತ್ತಾಳೆ. ಪುಷ್ಪಾರ್ಣ, ಚಂದ್ರಕೇತು, ಇಶ, ಊರ್ಜಾ, ವಸು, ಜಯ ಎನ್ನುವಂಥವ್ರು. ಅದರಲ್ಲಿ ಹಿರಿಯನಾದಂತಹ ಪುಷ್ಪಾರ್ಣನಿಗೆ ಪ್ರಭೆ ಮತ್ತು ದೋಷೆ ಎನ್ನುವಂತಹ 2 ಮಡದಿಯರು. ಆ ಪ್ರಭೆಯಲ್ಲಿ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಎಂಬಂತಹ ಪುತ್ರರನ್ನು ಪಡೆದು, ದೋಷೆ ಎನ್ನುವಂತಹವಳಲ್ಲಿ ಪ್ರದೋಷ, ನಿಶೀಥ, ವ್ಯುಷ್ಟಿ ಎಂಬುವಂತಹ 3 ಪುತ್ರರನ್ನು ಪಡೆಯುತ್ತಾನೆ. ಆ ವ್ಯುಷ್ಟಿ ಎಂಬುವಂಥವನು ಪುಷ್ಕರಣಿ ಎಂಬಂತಹ ಮಡದಿಯಲ್ಲಿ ಸರ್ವತೇಜಸ್ಕ ಎಂಬಂತಹ ಮಗನನ್ನು ಪಡೆಯುತ್ತಾನೆ. ಆ ಸರ್ವತೇಜಸ್ಕನು ಆಕೂತಿ ಎಂಬಂತಹ ಪತ್ನಿಯಲ್ಲಿ ಚಕ್ಷುರ್ಮನು ಎನ್ನುವಂತಹ ಮಗನನ್ನು ಪಡೆಯುತ್ತಾಳೆ. ಆ ಚಕ್ಷುರ್ಮನುವು ನಡ್ವಲೆ ಎಂಬಂತಹ ಪತ್ನಿಯಲ್ಲಿ
ಪುರು ಕುತ್ಸ ತ್ರಿತ ದ್ಯುಮ್ನ ಸತ್ಯವಂತ ಋತ ವ್ರತ ಅಗ್ನಿಷ್ಠೋಮ ಅತಿರಾತ್ರ ಸುದ್ಯುಮ್ನ ಶಿಭಿ ಉಲ್ಮುಖ ಎನ್ನುವಂತಹ 12 ಜನ ಮಕ್ಕಳನ್ನ ಅವಳು ಪಡೀತಾಳೆ. ಇವರಲ್ಲಿ ಕೊನೆಯನಾಗಿರುವಂತಹ ಉಲ್ಮುಖ ಅವನು ಪುಷ್ಕರಣಿ ಎನ್ನುವಂತಹ ಹೆಂಡತಿಯಲ್ಲಿ ಅಂಗ, ಸುಮನಸ, ಖ್ಯಾತಿ, ಕ್ರತು, ಅಂಗೀರಸ, ಗಯ ಎಂಬಂತಹ 6 ಜನ ಮಕ್ಕಳನ್ನು ಪಡೀತಾರೆ. ಈ ಅಂಗ ಎನ್ನುವಂಥವನು ಸುನೀತಾ ಎನ್ನುವಂತಹ ಪತ್ನಿಯಲ್ಲಿ ವೇನ ಎಂಬುವಂತಹ ಮಗನನ್ನು ಪಡೀತಾನೆ. ಆ ವೇನನು ಬಹಳ ಅಧರ್ಮನು, ಬಹಳ ದುಷ್ಟನು. ಅವನ ಕೃತ್ಯಗಳಿಂದ ತಂದೆ ಆದಂತಹ ಅಂಗ ಬೇಸತ್ತು ಯಾರಿಗೂ ಹೇಳದೆ ಮನೆ ಬಿಟ್ಟು ಕಾಡಿಗೆ ಸೇರ್ತಾನೆ. ಅಂತಹ ದುಷ್ಟನಾಗಿ ಹುಟ್ಟಿರ್ತಾನೆ ಅವನು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಸತಿಪತಿಯರು ಅಪರಾಧ ಅಥವಾ ಪಾಪಗಳನ್ನು ಮಾಡಿದಾಗ ದುಷ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನುವಂಥದ್ದು ಸಾಮಾನ್ಯ ನಿಯಮ. ಇವರಲ್ಲಿ ಆ ನಿಯಮ ಹೇಗೆ ಅನ್ನುವಂಥದ್ದು ನೋಡೋದಾದ್ರೆ, ಆ ಸುನೀತಾದೇವಿ ಅನ್ನುವಂಥವಳಿಗೆ ಋಷಿಯಿಂದ ಶಾಪ ಇರ್ತದೆ, ನಿನಗೆ ದುಷ್ಟಪುತ್ರ ಹುಟ್ಟುತ್ತಾನೆ ಅನ್ನುವಂತಹದ್ದು. ಆ ಶಾಪ ಪ್ರಖ್ಯಾತವಾಗಿರೋದ್ರಿಂದ, ಅಂದ್ರೆ ಎಲ್ರಿಗೂ ಗೊತ್ತಿರೋದ್ರಿಂದ ಯಾರು ಅವಳನ್ನು ಮದುವೆ ಆಗ್ಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇವಳನ್ನು ಮದುವೆ ಆದ್ರೆ ದುಷ್ಟ ಮಗ ಹುಟ್ಟುತ್ತಾನೆ, ಕುಲಕ್ಕೆ ಕಂಟಕಪ್ರಾಯನಾದಂತಹ ಮಗ ಹುಟ್ಟುತ್ತಾನೆ ಅನ್ನೋ ಕಾರಣದಿಂದ ಅವಳು ವಶೀಕರಣವನ್ನು ಮಾಡಿಕೊಂಡು ಈ ಅಂಗರಾಜನನ್ನು ಮದುವೆ ಆಗಿರ್ತಾಳೆ. ಅಂಗರಾಜನನ್ನು ಮದುವೆಯಾಗಿ ಅವನಿಂದ ಆ ವೇನ ಎನ್ನುವಂತಹ ಸಂತಾನವನ್ನು ಪಡೆದಿರ್ತಾಳೆ. ಹೀಗಾಗಿ ಆ ಸತಿಪತಿಯರಲ್ಲಿ ಆ ಸುನೀತಾದೇವಿ ಅನ್ನುವಂತಹ ಅಂಗರಾಜನ ಪತ್ನಿ, ಅವಳ ತಪ್ಪಿನಿಂದ ವೇನ ಅನ್ನುವಂತಹ ಕುಲಕಂಟಕ ಮಗ ಪಡ್ಕೊಳ್ಬೇಕಾಗ್ತಾರೆ. ಭಾಗವತದಲ್ಲಿ ಆ ಮಗನನ್ನು ಪಡ್ಕೊಳ್ಳೋದಕ್ಕೆ ಅಂಗ ಅದೆಷ್ಟು ಪ್ರಯತ್ನ ಪಟ್ಟಿದ್ದ ಅನ್ನೋದನ್ನು ಹೇಳ್ತಾರೆ. ಅಂದ್ರೆ ವೇನನನ್ನೇ ಅಂತಲ್ಲ, ಸಂತಾನವನ್ನು ಪಡ್ಕೊಳ್ಳೋದಕ್ಕೆ ಅಂತ. ಒಂದು ಬಾರಿ ಅವನು ಅಶ್ವಮೇಧ ಯಜ್ಞ ಮಾಡ್ತಾ ಇರ್ತಾನಂತೆ. ಆ ಯಜ್ಞ ಮಾಡುವಾಗ ಋಷಿಮುನಿಗಳು, ಬ್ರಾಹ್ಮಣರು, ಪುರೋಹಿತರು ಎಲ್ಲೂ ಕೂಡಿ ವಿಷ್ಣುವೇ ಸ್ವಹ ಅಂತ ಹೇಳಿದಾಗ ಸಾಕ್ಷಾತ್ ವಿಷ್ಣುವೇ ಬಂದು ಹವಿರ್ಭಾಗವನ್ನು ತೆಗೆದುಕೊಂಡು ಹೋಗ್ತಾ ಇದ್ನಂತೆ. ಇಂದ್ರ ಯಸ್ವಹ ಹೇಳಿದರೆ ಇಂದ್ರನೇ ಬಂದು ಹವಿಸ್ಸನ್ನು ತೆಗೆದುಕೊಂಡು ಹೋಗ್ಬೇಕು. ಪ್ರಜಾಪತಿಯೇ ಸ್ವಹ ಹೇಳಿದಾಗ ಪ್ರಜಾಪತಿಯೇ ಬಂದು ಹವಿಸ್ಸನ್ನು ತೆಗೆದುಕೊಂಡು ಹೋಗ್ಬೇಕು. ಈ ಪ್ರಕಾರ ಆವಾಗ ಯಜ್ಞಗಳು ನಡೀತಾ ಇದ್ವು. ಆದರೆ ಈ ಅಂಗರಾಜನು ಮಾಡ್ತಾ ಇರುವಂತಹ ಯಜ್ಞದಲ್ಲಿ ಹವಿರ್ಭಾಗವನ್ನು ಸ್ವೀಕರಿಸೋದಕ್ಕೆ ಯಾವ ದೇವತೆಗಳು ಬರಲೇ ಇಲ್ಲ. ಅದರಿಂದ ಚಿಂತಾಗ್ರಸ್ತನಾಗಿರುವಂತಹ ಅಂಗರಾಜನು ಅಲ್ಲಿರುವಂತಹ ಪುರೋಹಿತರಿಗೆ, ಅವರೆಲ್ಲರಿಗೂ ಪ್ರಶ್ನೆ ಮಾಡಿ, ಯಾಕೆ ದೇವತೆಗಳು ನನ್ನ ಯಜ್ಞದಿಂದ ಹವಿರ್ಭಾಗವನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನೋಡಿದಾಗ ಅವ್ರು ಹೇಳ್ತಾರೆ, ನೀನು ಪುತ್ರವಂತನಾಗಬೇಕು, ಆಮೇಲೆ ನೀನು ದೇವತೆಗಳ ಈ ಅಶ್ವಮೇಧ ಮಾಡಿದ್ರೆ ಅದರ ಹವಿರ್ಭಾಗ ತೆಗೆದುಕೊಳ್ತಾರೆ ಅಂತ. ಇದ್ರ ಮೂಲಕವಾಗಿ ಮೊದಲು ಅವನಿಗೆ ಅಶ್ವಮೇಧಕ್ಕಿಂತಲೂ ಮುಂಚೆ ಅವನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಾರೆ. ಆ ಯಾಗ ಮಾಡುವಾಗ ಆ ಯಾಗದ ಅಗ್ನಿಯಿಂದಲೇನೆ ವನಸ್ಪತಿ ದೇವತೆಗಳು ಎದ್ದು ಬಂದು ಅವನ ಕೈಯಲ್ಲಿ ಒಂದು ಪಾತ್ರೆಯನ್ನು ಕೊಟ್ಟು ಅದರಲ್ಲಿ ಅಮೃತಧಾರೆ ಅಥವಾ ಆ ಯಜ್ಞದ ಫಲ ಅನ್ನು ಕೊಡ್ತಾರೆ. ಅದರಿಂದ ಅವನು ಮೂಸು ನೋಡಿ ತನ್ನ ಪತ್ನಿಯಾದಂತಹ ಸುನೀತಾ ದೇವಿಗೆ ಕೊಡ್ತಾನೆ. ಆ ದೇವಿಯ ಆ ಯಜ್ಞದ ಫಲ ರೂಪಿಯಾದಂತಹ ಆ ರಸಾಮೃತದಿಂದ ಅವಳು ಪವಿತ್ರಳಾಗಿ ಈ ವೇನ ಎನ್ನುವಂತಹ ಮಗನನ್ನ, ಅಂದ್ರೆ ಅಂಗರಾಜನಿಂದ ಈ ವೇನ ಎನ್ನುವಂತಹ ಮಗನನ್ನ ಪಡೆದುಕೊಂಡಿರ್ತಾಳೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ, ಪುತ್ರಕಾಮೇಷ್ಟಿಯಂತಹ ಯಜ್ಞ ಮಾಡಿದ್ರೂ ವೇನನಂತಹ ದುಷ್ಟಮಗ ಹುಟ್ಟುತ್ತಾನಲ್ಲ ಅಂತಾದ್ರೆ, ಯಜ್ಞದ ಫಲ ಸಂತಾನ ಕೊಡುವವರೆಗೂ,
ಸತ್ಸಂತಾನ ಆಗಬೇಕು ಅಂದ್ರೆ ಅದಕ್ಕೆ ಇನ್ನೊಂದಿಷ್ಟು ಬೇರೆ ಪುಣ್ಯನೂ ಬೇಕಾಗುತ್ತೆ, ಬೇರೆಯ ವಿಶೇಷ ಪ್ರಯತ್ನನೂ ಬೇಕಾಗುತ್ತೆ. ಆದರೆ ಆ ಸ್ಥಳದಲ್ಲಿ ಇವರಿಗೆ ಈಗಾಗಲೇ ಆ ಸುನೀತಾದೇವಿಗೆ ಶಾಪ ಇರೋದ್ರಿಂದ ದುಷ್ಟಪುತ್ರನೇ ಹುಟ್ಟಬೇಕಾಗಿತ್ತು ಅನ್ನುವಂಥದ್ದು ವಿಧಿಯಾಗಿರ್ತದೆ. ಅವನು ತಂದೆ ತಾಯಿಗಳಿಗೆ ಬಹಳ ಹಿಂಸೆ ಕೊಟ್ಟು ಚಿಕ್ಕಂದಿಂದಲೇನೆ ಎಲ್ಲರನ್ನೂ ಹೊಡೆಯೋದು, ಕೆಳಗಡೆ ಬೀಳಿಸೋದು, ಹಿಂಸೆ ಕೊಡೋದು ಹೀಗೆಲ್ಲ ಮಾಡ್ತಾ ಇರೋನು. ಅದರಿಂದ ಒಂದು ರೀತಿ ಕ್ರೌರ್ಯ ಹಿಂಸೆ ಅನ್ನುವಂತಹದ್ದು ಅವನಿಗೆ ಮೈಗೂಡಿದಂತಾಗಿತ್ತು. ತಂದೆ ಎಷ್ಟು ಹೇಳಿದ್ರೂ ಅವನು ಕೇಳ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಉಪಾಯಗಳನ್ನೆಲ್ಲವನ್ನು ನೋಡಿ ಯಾವ ಉಪಾಯವೂ ಫಲಿಸದೇ ಇರುವಾಗ ಒಂದು ದಿವಸ ತಂದೆ ರಾತ್ರಿ ಹೊತ್ತು ಯಾರಿಗೂ ಹೇಳದೆ ತನ್ನ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ನಂತರ ಮರುದಿವಸ ಆಸ್ಥಾನಕ್ಕೆ ರಾಜನು ಬರ್ತಾ ಇಲ್ಲ ಅನ್ನೋದನ್ನು ನೋಡಿ ದಾರಿ ಕಾಯ್ದು ಪುನಃ ಅರಮನೆಗೆ ಹೋದಾಗ ವಿಷಯ ಗೊತ್ತಾಗ್ತದೆ ಋಷಿ ಮುನಿಗಳಿಗೆ, ಪುರೋಹಿತರಿಗೆ, ಮಂತ್ರಿ ಪರಿಷತ್ತಿಗೆ ಸದಸ್ಯರಿಗೆ. ಅವರೆಲ್ಲರೂ ಯೋಚನೆ ಮಾಡ್ತಾರೆ, ರಾಜನ ಸ್ಥಾನದಲ್ಲಿ ಯಾರೂ ಇಲ್ಲದೆ ಇರುವುದು ರಾಜ್ಯಕ್ಕೆ ಕಂಟಕ. ಆ ಕಾರಣದಿಂದ ಆ ಸ್ಥಾನವನ್ನು ಬಹಳ ದಿವಸಗಳವರೆಗೆ ನಾವು ರಿಕ್ತವಾಗಿಡ್ಲಿಕ್ಕೆ ಆಗೋದಿಲ್ಲ, ಆ ಸ್ಥಾನವನ್ನು ತುಂಬಬೇಕು ಅಂತ ಹೇಳಿ ಎಲ್ಲ ಮಂತ್ರಿ ಪರಿಷತ್ತು ಹೇಳಿದಾಗ ಇವನು ಅಯೋಗ್ಯನಾಗಿದ್ರೂ ಇವಾಗ ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವನನ್ನೇ ಪಟ್ಟಾಭಿಷೇಕ ಮಾಡ್ತಾರೆ, ವೇನನ್ನೇ ಪಟ್ಟಾಭಿಷೇಕ ಮಾಡ್ತಾರೆ. ವೇನ ಪಟ್ಟಾಭಿಷೇಕವಾದ ತಕ್ಷಣದಲ್ಲಿ ಯಾರು ಅಭಿಷಿಕ್ತ ರಾಜನಿರ್ತಾನೆಯೋ ಅವನಲ್ಲಿ ಇಂದ್ರಾದಿ ದಿಕ್ಪಾಲ ದೇವತೆಗಳ ಕಳೆ ಬಂದು ಸೇರ್ಕೊಳ್ಳುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಜೊತೆಗೆ ಅವನು ಭಗವಂತನ ಅವತಾರವೇ ಎಂಬುವ ರೀತಿಯಲ್ಲಿ ಅವನನ್ನು ಜನ ಪ್ರಜೆಗಳು ಕಾಣಬೇಕು ಅನ್ನುವಂತಹದ್ದು ಹೇಳುತ್ತೆ. ಅದರ ಪಟ್ಟಾಭಿಷೇಕದ ಪರಿಣಾಮವಾಗಿ ಅವನು ಇಂದ್ರಾದಿ ದೇವತೆಗಳ ದಿಕ್ಪಾಲರ ಕಳೆಯನ್ನು ತೆಗೆದುಕೊಂಡು ಭಗವಂತನ ಅವತಾರವೇ ಎನ್ನುವ ಭಾವನೆಯನ್ನ ಅತಿಯಾಗಿ ಗ್ರಹಿಸಿಕೊಂಡು ಇನ್ನು ಮುಂದೆ ನನ್ನನ್ನು ಬಿಟ್ಟು ಬೇರೆ ಯಾವ ದೇವತೆಯನ್ನು ನೀವು ಯಾರು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನ ಅವನು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಎರಡನೇ 14ನೇ ಅಧ್ಯಾಯದಲ್ಲಿ ನಾವು ಎಷ್ಟನೇ ಶ್ಲೋಕ ನೋಡ್ಬೋದು? 5-6ನೇ ಶ್ಲೋಕ ನೋಡಬಹುದು. ಏವಂ ಮದಾಂಧ ಉತ್ಸಿಕ್ತೋ ನಿರಂಕುಶ ಇವ ದ್ವಿಪಃ ಪರ್ಯಟನ್ ರಥಮಾಸ್ಥಾಯ ಕಂಪಯನ್ನಿವ ರೋದಸಿ ನಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾ ಕ್ವಚಿತ್ ಇತಿ ನ್ಯವಾರಯದ್ಧರ್ಮಂ ಭೇರಿಘೋಷೇಣ ಸರ್ವಶಃ. ಅವನು ಮದಾಂಧನಾಗಿ, ಮುಂಚಿಂದಲೂ ದುಷ್ಟ, ಹಿಂಸಾ, ಕ್ರೌರ್ಯ ಅನ್ನುವಂತಹದ್ದು, ಪಟ್ಟಾಭಿಷೇಕನಾದ ನಂತರ ಇಂದ್ರಾದಿ ದೇವತೆಗಳ ಕಳೆ ಅವನಲ್ಲಿ ಬಂದು ಸೇರ್ಕೊಂಡು ಧರ್ಮಶಾಸ್ತ್ರ ಹೇಳುವಂತಹ ಮಾತು, ರಾಜನು ಭಗವಂತನ ಸ್ವರೂಪ ಎನ್ನುವಂತಹ ಮಾತನ್ನ ಅವನು ಅಕ್ಷರಶಃ ತೆಗೆದುಕೊಂಡು ಇವುಗಳಿಂದ ಮದಾಂಧನಾಗಿ ನಿರಂಕುಶನಾಗಿ ನ ಯಷ್ಟವ್ಯಂ ಯಜ್ಞಯಾಗಾದಿಗಳ ಮಾಡಬೇಕಾಗಿಲ್ಲ, ನ ದಾತವ್ಯಂ ಯಾರು ದಾನ ಮಾಡಬೇಕಾಗಿಲ್ಲ, ನ ಹೋತವ್ಯಂ ಹವನ ಮಾಡಬೇಕಾಗಿಲ್ಲ, ದ್ವಿಜಾಹ ಯಾವ ಬ್ರಾಹ್ಮಣರು ಈ ಕೆಲಸ ಮಾಡಬೇಕಾಗಿಲ್ಲ ಎನ್ನುವಂತಹದ್ದನ್ನಾಗಿ ಅವರ ಯಜ್ಞ, ದಾನ, ತಪಸ್ಸು ಇತ್ಯಾದಿಗಳೆಲ್ಲ ಕರ್ಮವನ್ನ ನ್ಯವಾರಯತ್ ಧರ್ಮಂ, ಧರ್ಮಾಚರಣೆಯನ್ನ ನಿಷೇಧಿಸಿಬಿಟ್ಟ ಒಂದೇ ಆಜ್ಞೆಯಲ್ಲಿ. ಇದನ್ನೆಲ್ಲ ನೋಡಿದಂತಹ ಜನರು, ಅಂದ್ರೆ ಮಂತ್ರಿಮಂಡಲದವರು, ಋಷಿಮುನಿಗಳು, ಪುರೋಹಿತರು, ಅವರೆಲ್ಲ ಈ ಮಾತನ್ನು ಕೇಳಿಬಿಟ್ಟು ಇವನಿಗೆ ಸ್ವಲ್ಪ ತಿಳಿ ಹೇಳಬೇಕು, ಸಣ್ಣ ಹುಡುಗ ಗೊತ್ತಿಲ್ಲ ಅನ್ನೋ ಕಾರಣದಿಂದ
ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾರೆ. ಈ ವೇನನ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇವನು ಧರ್ಮಾಚರಣೆಯನ್ನ ನಿರಾಕರಿಸ್ತಾ ಇದ್ದ, ಆದ್ರೆ ರಾಜನೀತಿಯನ್ನ ಕುಶಲವಾಗಿದ್ದ. ಅರ್ಥಾತ್ ರಾಜನೀತಿ ಏನೇನು ಹೇಳ್ತದೆಯೋ ಅಂದ್ರೆ ದಂಡ ದಂಡ ದಂಡನೆಗಳು ಏನಿರ್ತಾವೆಯೋ ಅದರಲ್ಲಿ ಅವನು ತುಂಬಾ ಸ್ಟ್ರಿಕ್ಟ್ ಆಗಿದ್ದ, ಬಹಳ ಶಿಸ್ತಾಗಿ ಅದನ್ನು ನೀತಿಯನ್ನ ರಾಜನೀತಿಯನ್ನ ಪಾಲನೆ ಮಾಡ್ತಾ ಇದ್ದ. ಕಳ್ಳರಿಗೆ ಯಾವ ಶಿಕ್ಷೆ ಕೊಡಬೇಕೋ ಘೋರವಾಗಿರುವಂತಹ ಶಿಕ್ಷೆ ಕೊಡುವಂಥವನು. ಹಾಗಾಗಿ ಅವನು ಘೋರವಾದ ಶಿಕ್ಷೆಗಳನ್ನ ಕೊಡ್ತಾ ಇದ್ದ ಅನ್ನೋ ಕಾರಣದಿಂದ ಇಲ್ಲಿ ಸಿಕ್ತು, ಆ ಶ್ಲೋಕ ಹುಡುಕ್ತಾ ಇದ್ದೆ. ಶ್ರುತ್ವಾ ನೃಪಾಸನಗತಂ ವೇನಮತ್ಯುಗ್ರ ಶಾಸನಂ ನಿಲಿಲ್ಯುರ್ದಸ್ಯುವ ಸದ್ಯ ಸರ್ಪಸ್ತ್ರಸ್ತಾ ಇವಾಖವ ಅಂತ. ಇವನ ಆಡಳಿತಕ್ಕೆ ಬಂದ ಕೂಡಲೇ ಇವನು ಉಗ್ರ ಶಾಸನ ಅಂದ್ರೇನು, ಕಾನೂನನ್ನ ಚಾಚು ತಪ್ಪದೆ ಪಾಲಿಸುವಂಥವನು, ಹಾಗೆ ಶಾಸನ ಮಾಡ್ತಾ ಇದ್ದ. ಇಷ್ಟು ಸ್ಟ್ರಿಕ್ಟ್ ಆಗಿ ಆಡಳಿತ ನಡೆಸ್ತಾ ಇರೋದ್ರಿಂದ ದಸ್ಯುಗಳು ಅಂದ್ರೆ ಕಳ್ಳಕಾಕರರು, ಅವರು ಇವನ ರಾಜ್ಯದ ಕಡೆ ಸುಳಿತಾನೆ ಇರಲಿಲ್ಲ, ತಮ್ಮ ತಮ್ಮ ಬಿಲಗಳಲ್ಲಿ ಅಡಗಿಕೊಂಡು ಕುಳಿತಿದ್ರು, ಇಲಿಗಳಂತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಖು ಅಂದ್ರೆ ಇಳಿ, ಆಖವಹ ಆಖವುಗಳು, ಇಲಿಗಳು ಹೇಗೆ ಬಿಲೆಗಳಲ್ಲಿ ಅಡಗಿಕೊಂಡು ಕುಳಿತವೆಯೋ ಹಾಗೆ ದಸ್ಯುಗಳು ಕಳ್ಳರಲ್ಲೂ ಇವನ ಉಗ್ರಶಾಸನಕ್ಕೆ ಹೆದರಿ ಅವರು ತಮ್ಮ ಬಿಲೆಗಳಲ್ಲಿ ಹೋಗಿ ಅಳ್ಕೊಂಡಿದ್ರು ಅಂತ. ಈ ಕಾರಣದಿಂದ ಇವನು ರಾಜ್ಯಾಡಳಿತ, ರಾಜ್ಯಭಾರ, ಶಾಸನ ತಂತ್ರ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ಒಂದು ರೀತಿ ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಅಂತ ನಾವೇನ್ ಹೇಳ್ತೇವೆ ಅದು ಚೆನ್ನಾಗಿತ್ತು. ಅವನ ಕಂಪ್ಲೇಂಟ್ ಅಥವಾ ಅವನಿಗೆ ಇಷ್ಟ ಆಗದೆ ಇರೋದು ಅಥವಾ ಅವನ ಪಾಯಿಂಟ್ ಏನು ಅಂದ್ರೆ ಧರ್ಮ ಕಾರ್ಯ ಅನ್ನುವಂತಹದ್ದು ಮಾಡಬೇಕಾಗಿಲ್ಲ ಅನ್ನೋದು ಒಂದು ಪಾಯಿಂಟ್. ಇದನ್ನು ನಾವು ಹೀಗೆ ಹೇಳಬಹುದು, ಅವನು ನೀತಿ ನಡೆಸ್ಕೊಂಡು ಹೋಗ್ತಾ ಇದ್ದ, ಧರ್ಮವನ್ನು ಒಪ್ತಾ ಇರಲಿಲ್ಲ. ಇದು ಅವನ ಪರಿಚಯ ಅಂತ ಹೇಳಬಹುದು ನಾವು. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದಲ್ಲಿ ನಾನು BA ನಲ್ಲಿದ್ದಾಗ ಪೊಲಿಟಿಕಲ್ ಸೈನ್ಸ್ ನಂದು ಮೇಜರ್ ಸಬ್ಜೆಕ್ಟು. ರಾಜ್ಯಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ಬಹಳ ದೀರ್ಘವಾಗಿರುವಂತಹ ಚರ್ಚೆಗಳು ಅರಿಸ್ಟಾಟಲ್ ಇಂದ ಹಿಡಿದುಕೊಂಡು ನಡ್ಕೊಂಡು ಬರ್ತಾನೆ ಇದ್ದಾವೆ. ನಾವಿವಾಗ ರಾಜ್ಯದಲ್ಲಿ ಆಡಳಿತದಲ್ಲಿ ಗವರ್ಮೆಂಟ್ ಶುಡ್ ಬಿ ಸೆಕ್ಯುಲರ್ ಅನ್ನುವಂತಹ ಏನ್ ಪದ ಇದೆ, ಈ ಪದ ಫ್ರಾನ್ಸ್ ಕ್ರಾಂತಿಯಿಂದ ಹುಟ್ಕೊಂಡಿರುವಂತಹದ್ದು. ಫ್ರಾನ್ಸ್ ಕ್ರಾಂತಿಯಲ್ಲಿ ಇರುವಂತಹ ದೊಡ್ಡ ಚರ್ಚೆ ಏನು ಅಂತ ಹೇಳಿದ್ರೆ, ಆ ಕ್ರಾಂತಿ ಆಗ್ಲಿಕ್ಕೆ ಹುಟ್ಟಾಕೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರಾಜನಿಗೂ ಮತ್ತು ಧರ್ಮಾಧಿಕಾರಿ ಪೋಪನಿಗೂ ಅವರಿಬ್ಬರ ಮಧ್ಯದಲ್ಲಿ ನಾನು ಶ್ರೇಷ್ಠ ಎನ್ನುವಂತಹ ಬಂದಿರ್ತದೆ, ಅಹಂ ಬಂದಿರುತ್ತೆ ಅವರಿಬ್ಬರ ಮಧ್ಯದಲ್ಲಿ. ರಾಜನ ಹತ್ರ ದುಡ್ಡಿರುತ್ತೆ, ಪೋಪ್ ಹತ್ರ ದುಡ್ಡಿರೋದಿಲ್ಲ. ಆ ಕಾರಣದಿಂದ ಅವನು ದುಡ್ಡನ್ನು ಸಂಗ್ರಹ ಮಾಡಬೇಕು ಅನ್ನೋ ಕಾರಣದಿಂದ ಬೇರೆ ಬೇರೆ ಕೆಟ್ಟ ಮಾರ್ಗಗಳನ್ನ ಅಂದ್ರೆ ಪಾಪ ಕ್ಷಮಾಪಣಾ ಪತ್ರ ಅವುಗಳನ್ನು ಮಾರಾಟ ಮಾಡೋದು ಶುರು ಮಾಡ್ತಾನೆ. ನೀವು ಏನಾದರೂ ಪಾಪ ಮಾಡ್ಕೊಂಡು ಬರ್ರಿ, ಚರ್ಚಿಗೆ ಇಷ್ಟು ದುಡ್ಡು ಕಟ್ರಿ, ನಾನೊಂದು ಸರ್ಟಿಫಿಕೇಟ್ ಕೊಡ್ತೇನೆ, ಆ ಸರ್ಟಿಫಿಕೇಟ್ ಅನ್ನು ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಬರಿ ಮಾಡ್ರಿ, ಅವನಿಗೆ ಕಾಫಿನಲ್ಲಿ ಹಾಕಿಡ್ರಿ, ಅವನು ಎಲ್ಲಾ ಪಾಪಗಳನ್ನು ಕ್ಷಮೆ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಪಾಪ ಕ್ಷಮಾಪಣಾ ಪತ್ರ ಪ್ರಿಂಟ್ ಮಾಡಿ ಹಂಚೋದ ಮೂಲಕ ದುಡ್ಡು ಸಂಪಾದಿಸ್ತಾ ಇರ್ತಾನೆ. ಸೇಲ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೇಲ್ ಆಫ್ ಇಂಟೆಲಿಜೆನ್ಸ್. ಕರೆಕ್ಟ್. ಇದರಿಂದ ರಾಜ್ಯಶಾಸ್ತ್ರದ ಚಿಂತಕರಲ್ಲಿ, ಬುದ್ಧಿಜೀವಿಗಳಲ್ಲಿ ಇದ್ರ ಬಗ್ಗೆ ಬಹಳ ಚಿಂತನೆ ಹುಟ್ಕೊಂಡ್ಬಿಟ್ಟು ಅವರು ಕೊನೆಗೆ ಈ ಫ್ರಾನ್ಸ್ ಕ್ರಾಂತಿ ಎಲ್ಲ ಮುಗಿದ ಮೇಲೆ ಅವರು ಒಂದು ನಿರ್ಣಯವನ್ನು ಕೊಡ್ತಾರೆ, ಅಥವಾ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ರಿಲಿಜನ್ ಆಟ್ ಟು ಬಿ ಕೆಪ್ಟ್ ಔಟ್ಸೈಡ್ ದ ಸ್ಟೇಟ್ ಅಂತ. ಸ್ಟೇಟ್ ಅಂದ್ರೆ ಇಲ್ಲಿ ರಾಜ್ಯ, ಆಡಳಿತ. ರಿಲಿಜನ್ ಅನ್ನುವಂತಹದ್ದು ಆಡಳಿತದ ಹೊರಗಡೆ ಇರಬೇಕು ಅನ್ನುವಂಥದ್ದು.
ಗವರ್ನಮೆಂಟ್ ಸೆಕ್ಯುಲರ್ ಆಗಿರಬೇಕು ಅನ್ನುವಂತಹ ಕಾನ್ಸೆಪ್ಟು ಇಲ್ಲಿಂದ ಬಂದಿತ್ತು. ಅದು ಹಾಗೇನೆ ಫ್ರಾನ್ಸ್ ಕ್ರಾಂತಿ ನಂತರ ಕೊಲನೈಸೇಷನ್ ಕಾಲದ ಮೂಲಕ ಬ್ರಿಟಿಷರ ಮೂಲಕ ಭಾರತಕ್ಕೆ ಬಂತು. ಆಮೇಲೆ ಇಲ್ಲಿಂದ ಜನರು ಓದೋದಕ್ಕೆ ಯುರೋಪ್ಗೆ ಹೋಗ್ತಾ ಇದ್ರು, ಅಲ್ಲೇ ಇವೆಲ್ಲ ಕಲ್ತು ಬರ್ತಾ ಇದ್ರು, ಅದೆಲ್ಲ ಬೇರೆ ವಿಷಯ. ಇವತ್ತಿಗೂ ಕೂಡ ಒಂದು ಸಾಧಾರಣ ಬುದ್ಧಿವಾದ ಜೀವಿಗಳಲ್ಲಿ ಚರ್ಚೆ ಇದ್ದೇ ಇರುತ್ತೆ. ರಾಜ್ಯಾಡಳಿತ ಮಾಡೋದಕ್ಕೆ ಧರ್ಮ ಯಾಕ್ರಿ ಬೇಕು? ನೀತಿ ಸಾಕಲ್ವೇ? ನೀತಿ ಪೂರ್ವಕವಾಗಿ, ನಿಯಮ ಪೂರ್ವಕವಾಗಿ, ಕಾನೂನು ಪೂರ್ವಕವಾಗಿ ನೀತಿ ಬದ್ಧನಾಗಿದ್ರೆ ಸಾಕು, ಧರ್ಮ ಯಾಕೆ ಬೇಕು ಅನ್ನುವಂತಹದ್ದು ಚರ್ಚೆ ಇದ್ದೇ ಇರ್ತದೆ. ಬಹಳಷ್ಟು ಜನರಿಗೆ ಇದು ಅಪೀಲು ಆಗುತ್ತೆ ಈ ಪಾಯಿಂಟ್. ಹೌದಲ್ಲ, ರಾಜ್ಯಾಡಳಿತಕ್ಕೆ ಧರ್ಮ ಯಾಕೆ ಬೇಕು, ನೀತಿ ಇದ್ರೆ ಸಾಕಲ್ಲ ಅನ್ನುವಂಥದ್ದು. ಈ ವಿಷಯ ನೀತಿ ಮತ್ತು ಧರ್ಮ ಇವು ಪರಸ್ಪರ ಬೇರೆ ಬೇರೆ ತಕ್ಕಡಿನಲ್ಲಿಟ್ಟಾಗ ರಾಜ್ಯಾಡಳಿತಕ್ಕೆ ಯಾವುದನ್ನ ಸ್ವೀಕರಿಸಬೇಕು ಅನ್ನುವಂತಹ ಚರ್ಚೆ ಬಂದಾಗ ಪೃಥು ಮಹಾರಾಜನ ಈ ಕಥೆ ಏನಿದೆಯಲ್ಲ, ಇದು ವೇನನ ಈ ಕಥೆ ಏನಿದೆಯಲ್ಲ, ಆ ಚರ್ಚೆಗೆ ಸುಂದರವಾದ ನಿರ್ಣಯವನ್ನ ಕೊಡುತ್ತದೆ. ಈ ಚರ್ಚೆ ಕಥೆಯಲ್ಲಿ ಏನು ಹೇಳ್ತಾರೆ, ಈ ಪುರೋಹಿತರು ಆ ರಾಜನಿಗೆ, ಆ ವೇನ ಏನು ರಾಜ ಇದ್ದಾನೋ ಅವನಿಗೆ ಉಪದೇಶ ಕೊಡ್ತಾರಲ್ಲ, ಈ ಉಪದೇಶದ 3 ಶ್ಲೋಕಗಳಲ್ಲಿ ಧರ್ಮ ಬೇಕೋ ನೀತಿ ಬೇಕೋ ರಾಜನಿಗೆ ಅನ್ನುವ ಈ ಚರ್ಚೆಗೆ ನಿರ್ಣಯವನ್ನು ಕೊಡ್ತದೆ, ಉತ್ತರವನ್ನು ಕೊಡ್ತದೆ. ಚೆನ್ನಾಗಿದೆ ನೋಡಿ. 15ನೇ ಶ್ಲೋಕ. ಧರ್ಮ ಆಚರಿತ ಪುಂಸಾಂ ವಾಂಗ್ಮನಃ ಕಾಯ ವೃತ್ತಿಭಿಃ ಲೋಕಾನ್ ವಿಶೋಕಾನ್ ವಿರತ್ಯಥಾನಂತ್ಯಮ ಸಂಗಿನಾಂ. ಧರ್ಮ ಆಚರಿಸಲ್ಪಟ್ಟಾಗ ಯಾರಿಂದ? ಜನರಿಂದ. ವಾಂಗ್ಮನಃ ಕಾಯ ವೃತ್ತಿಭಿಃ, ತ್ರಿಕರಣಗಳ ಪೂರ್ವಕವಾಗಿ ಧರ್ಮವನ್ನ ವಾಕು, ಮನಸ್ಸು ಮತ್ತು ಶರೀರ ಇವುಗಳಿಂದ ಧರ್ಮ ಆಚರಣೆ ಮಾಡಿದಾಗ ಏನಾಗುತ್ತೆ? ಲೋಕಾನ್ ವಿಶೋಕಾನ್ ವಿತರತಿ, ಲೋಕಗಳನ್ನ ದುಃಖರಹಿತವನ್ನಾಗಿ ಮಾಡುತ್ತೆ. ಇಲ್ಲಿ ಲೋಕ ಅಂದ್ರೆ ಜನರು ಅಂತ ಅರ್ಥ. ಜನರನ್ನ ದುಃಖರಹಿತನ್ನಾಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಅಸಂಗಿನಾಂ ಆನಂತ್ಯಂ ವಿತರತಿ, ಯಾರು ಜನರಲ್ಲಿ ಅಸಂಗಿಗಳು ಅಂದ್ರೆ ವಿರಾಗಿಗಳು ಅಂತಿದ್ರೆ ಅವರಿಗೂ ಮೋಕ್ಷವನ್ನ ಕೊಡುತ್ತದೆ. ಜನರಲ್ಲಿ ಜಗತ್ತಿನಲ್ಲಿರೋ ಎಲ್ಲರೂ ಜನರು ಆಸೆಯಿಂದಲೇನೆ ಕೂಡಿದ್ದಾರೆ ಅಂತೇನಿರೋದಿಲ್ಲ, ವಿರಾಗಿಗಳು ಇರಬಹುದು. ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವಾರಣೆ ಅನ್ನುವಂತಹದ್ದು ಅಷ್ಟೇ ಫಲ ಅಲ್ಲದೆ ಯಾರಿಗೆ ವಿರಾಗಿಗಳು ಇರ್ತಾರೆ ಅವರಿಗೆ ಮೋಕ್ಷದ ಫಲವೂ ಸಿಡುತ್ತೆ. ಆ ಕಾರಣದಿಂದ ಜನರು ನೆಮ್ಮದಿಯಾಗಿರ್ತಾರೆ, ಶಾಂತಿಯಲ್ಲಿರ್ತಾರೆ ಅನ್ನುವಂಥದ್ದು. ಲೋಕಾನ್ ವಿಶೋಕಾನ್ ವಿತರತಿ, ಜನರನ್ನ ದುಃಖರಹಿತವನ್ನಾಗಿ ಮಾಡುವಂತಹದ್ದು. 18ನೇ ಶ್ಲೋಕ. ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ ಯಜ್ಞಪೂರುಷಃ ಯುಜ್ಯತೆ ಸ್ವೇನ ಧರ್ಮೇಣ ಜನೈರ್ವರ್ಣಾಶ್ರಮಾನ್ವಿತೈಃ. ಯಸ್ಯ ರಾಷ್ಟ್ರೇ, ಯಾವ ರಾಷ್ಟ್ರದಲ್ಲಿ ಅಥವಾ ನಗರದಲ್ಲಿ, ಅಂದ್ರೆ ನಾವು ಹೀಗೆ ತಿಳ್ಕೊಳ್ಬಹುದು, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಲೋಕಲ್ ಗೌರ್ಮೆಂಟ್ ಆಗಲಿ, ಮುನ್ಸಿಪಾಲಿಟಿ ಆಗಲಿ, ಪುರೇ ಚೈವ ಪದದಿಂದ ಯಾವುದರಲ್ಲಿಯೂ ಭಗವಾನ್ ಯಜ್ಞಪುರುಷಃ ಯುಜ್ಯತೆ, ಯಜ್ಞಪುರುಷನು ಹವನಗಳನ್ನು ಅರ್ಪಿಸಲ್ಪಡ್ತಾನೆ, ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಹೇಗೆ? ಸ್ವೇನ ಧರ್ಮೇಣ, ತಮ್ಮ ತಮ್ಮ ಧರ್ಮಗಳಿಂದ, ಅಂದ್ರೆ ಸ್ವಧರ್ಮಾಚರಣೆಯಿಂದ. ಯಾರಿಂದ? ಜನೈಹಿ, ಜನರುಗಳು ಸ್ವಧರ್ಮಾಚರಣೆಯಿಂದ. ಸ್ವಧರ್ಮಾಚರಣೆ ಅನ್ನೋ ಪದಕ್ಕೆ ಮನಸ್ಸಿಗೆ ಬಂದಂತೆ ಅರ್ಥ ಮಾಡಬಾರ್ದು ಅನ್ನೋ ಕಾರಣದಿಂದ ಮುಂದಿನ ಪದದಲ್ಲಿ ಏನ್ ಹೇಳ್ತಾರೆ? ವರ್ಣಾಶ್ರಮಾನ್ವಿತೈಹಿ, ವರ್ಣಾಶ್ರಮ ಧರ್ಮಗಳ ಮೂಲಕ, ವರ್ಣಾಶ್ರಮ ಧರ್ಮಗಳು ಹೇಳುವಂತೆ ಸ್ವಧರ್ಮಾಚರಣೆಯನ್ನ ಮಾಡುವುದರ ಮೂಲಕ ಯಜ್ಞಪುರುಷನು ಹವಿಸ್ಸನ್ನ ಅರ್ಪಿಸಲ್ಪಟ್ರೆ ಆ ರಾಜ್ಯದಲ್ಲಿ ಏನಾಗುತ್ತೆ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತಸ್ಯ ರಾಜ್ಞೋ ಮಹಾಭಾಗ ಭಗವಾನ್ ಭೂತ ಭಾವನಃ ಪರಿತೃಪ್ಯತಿ ವಿಶ್ವಾತ್ಮ ತಿಷ್ಟತೋ ನಿಜ ಶಾಸನೆ. ಅಲ್ಲಿ ಯಜ್ಞಪುರುಷನು ತೃಪ್ತನಾಗಿ ಅವನು ನಿಜ ಶಾಸನೆ, ತಾನೇ ತನ್ನ ಆಡಳಿತದ ವಿಷಯದಲ್ಲಿ ಬಂದು ನಿಂತು, ಅಂದ್ರೆ ರಾಜ್ಯಾಡಳಿತದ ವಿಷಯದಲ್ಲಿ ಬಂದು ನಿಂತು
ತಾನೇ ಆಡಳಿತವನ್ನು ನೋಡ್ಕೊಳ್ತಾನೆ. ಯಾರು? ಯಜ್ಞಪುರುಷನೇ ಆಡಳಿತವನ್ನು ನೋಡ್ಕೊಳ್ತಾನೆ. ಹಾಗೆ ಅದರಿಂದ ಏನಾಗುತ್ತೆ? ತಸ್ಮಿನ್ ಸ್ತುಷ್ಟೇ ಕಿಮ ಪ್ರಾಪ್ಯಂ ಜಗತಾಮೀಶ್ವರೇಶ್ವರೇ ಲೋಕಾ ಸಪಾಲ ಹೇ ತಸ್ಮೈ ಹರಂತಿ ಬಲಿಮಾದೃತಾಃ. ಆ ಭಗವಂತನು ರಾಜ್ಯಾಡಳಿತ ಸ್ಥಾನದಲ್ಲಿ ಬಂದು ನಿಲ್ತಾ ಅಂದ್ರೆ, ರಾಜ್ಯಾಡಳಿತ ಸ್ಥಾನದಲ್ಲಿ ಬಂದು ನಿಂತ ಅಂದ್ರೇನು? ಭಗವಂತನ ಅಂಶವೇನೆ ರಾಜನಲ್ಲಿ ಬಂದು ನಿಲ್ಲುತ್ತೆ ಅಂತ. ಸ್ವತಃ ಭಗವಂತನ ಅಂಶವೇ ರಾಜನಲ್ಲಿ ಬಂದು ನಿಂತಾಗ ಆವಾಗ ರಾಜನು ಪಡ್ಕೊಳ್ಳದೇ ಇರುವಂತಹದ್ದು ಏನು ಉಳಿಯುತ್ತೆ ಹೇಳಿ? ರಾಜನು ಪಡ್ಕೊಳ್ಳೋದು ಅಂದ್ರೆ ರಾಜ್ಯವು ಪಡ್ಕೊಳ್ಳದೇ ಇರುವಂತಹದ್ದು. ಕಿಂ ಅಪ್ರಾಪ್ಯಂ ಸಿಗದೇ ಇರುವಂತಹದ್ದು ಏನಿರುತ್ತೆ? ಎಲ್ಲವನ್ನೂ ನಾವು ಸಾಧಿಸ್ಕೊಳ್ಬಹುದು, ಎಲ್ಲವನ್ನೂ ಅದರಿಂದ ಪಡ್ಕೊಳ್ಬಹುದು ಅನ್ನುವಂಥದ್ದು ಹೇಳ್ತಾರೆ. ದಿಕ್ಪಾಲರು ಕೂಡ ಲೋಕಾ ಸಪಾಲಾಹ ಹೇ ತಸ್ಮೈ ಹರಂತಿ ಬಲಿಮಾದೃತಾಹ. ಇವನ ದಿಕ್ಪಾಲರುಗಳು ಸ್ವತಃ ನಿಂತು ರಾಜ್ಯದ ನಾವೇನು ಹೇಳ್ತೀವಿ, ಅಷ್ಟದಿಕ್ಕುಗಳಲ್ಲಿಯೂ ರಾಜ್ಯರ ಒಂದು ಸೀಮೆ ಅಂತ ಏನಿರುತ್ತೆ ಅದನ್ನ ಕಾಯ್ತಾರೆ ಸ್ವತಃ ನಿಂತು ಅಂತ ಹೇಳ್ತಾರೆ. ಆದ್ರಿಂದ ಸೀಮೆ ಸುರಕ್ಷಿತವಾಗಿರುತ್ತೆ, ರಾಜ್ಯದಲ್ಲಿ ಜನರು ಶಾಂತಿಯಾಗಿರ್ತಾರೆ. ಒಬ್ಬ ರಾಜನಾಗಿರುವಂಥವನು ಅವನಿಗೆ ಅಚೀವ್ ಮಾಡಬೇಕಾಗಿರುವಂತಹದ್ದೇನು? ಇವೆರಡೇ ತಾನೆ. ಸೀಮೆಗಳನ್ನ ಸುರಕ್ಷವಾಗಿಟ್ಕೊಳ್ಳೋದು, ಜನರನ್ನ ಶಾಂತಿಯಲ್ಲಿಡುವಂಥದ್ದು, ಸುಖದಲ್ಲಿಡುವಂತಹದ್ದು. ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಹೀಗೆ ಸ್ವತಃ ಭಗವಂತನೇ ರಾಜನ ಸ್ಥಾನದಲ್ಲಿ ಬಂದು ದಿಕ್ಪಾಲರೆಲ್ಲರೂ ರಾಜ್ಯದ ಸೀಮೆಯಲ್ಲಿ ನಿಂತು ರಾಜ್ಯವನ್ನು ಕಾಪಾಡ್ತಾರೆ ಎನ್ನುವಂತಹ ಮಾತನ್ನ ಈ ಭಾಗವತದಲ್ಲಿ ನಾವು ನೋಡಬಹುದು. ಆದರೆ ತಾಯಿ ಪಡೆದ ಶಾಪದ ಪ್ರತಿಫಲವಾಗಿ ಹುಟ್ಟಿರುವಂತಹ ಆ ವೇನನು ಈ ಯಾವ ಮಾತನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ. ಅವನೇನ್ ಹೇಳ್ತಾನೆ? ಬಾಲಿಶ 23ನೇ ಶ್ಲೋಕ. ವೇನ ಉವಾಚ ಬಾಲಿಶಾ ಬತಯೋ ಎಂಬೈ ಅಧರ್ಮೇ ಧರ್ಮ ಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ. ನೀವರೆಲ್ಲರೂ ಬಹಳ ಬಾಲಿಶವಾಗಿ ಮಾತಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಸ್ವಂತ ಪತಿಯನ್ನ ಬಿಟ್ಟು ಮತ್ತೊಬ್ಬರ ಜೊತೆಗೆ ಜಾರ ಸ್ವಭಾವವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಹಾಗೆ ಅಂದ್ರೆ ಪ್ರತ್ಯಕ್ಷನಾಗಿ ರಾಜನು ನಾನೇ ದೇವತೆ, ನನ್ನನ್ನು ಬಿಟ್ಟು ನೀವು ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೀರಲ್ಲ, ಇದು ಪತಿಯನ್ನ ಬಿಟ್ಟು ಪರಪುರುಷನನ್ನ ಕಾಮಿಸದಂತೆ ಅನ್ನೋ ರೀತಿಯಲ್ಲಿ ಅವರನ್ನು ಬೈದು, ಕೋ ಯಜ್ಞ ಪುರುಷೋ ನಾಮ ಯತ್ರವೋ ಭಕ್ತಿರೀದೃಶಿ ಭರ್ತೃ ಸ್ನೇಹ ವಿದೂರಾಣಾಂ ಯಥಾ ಜಾರೇ ಕುಯೋಷಿತಾಂ. ಯಜ್ಞ ಪುರುಷ ಅನ್ನೋಂಥವನು ಎಲ್ಲಿದ್ದಾನೆ ಅವನು? ನೀವು ಇವಾಗ ಏನ್ ಹೇಳಿದ್ರಿ? ಯಜ್ಞ ಪುರುಷನ ತೃಪ್ತಿ ಆಗ್ತಾನೆ ಅಂತ ಹೇಳಿದ್ರಲ್ಲ, ಎಲ್ಲಿದ್ದಾನೆ ಯಜ್ಞ ಪುರುಷ? ನಾನೇ ಯಜ್ಞ ಪುರುಷ. ಅವನಲ್ಲಿ ಯಾಕೆ ಭಕ್ತಿ ಮಾಡ್ತೀರಾ? ನನ್ನನ್ನ ಬಿಟ್ಟು ನೀವು ಬೇರೆಯವರಲ್ಲಿ ಭಕ್ತಿ ಮಾಡಿದ್ರೆ ಭರ್ತೃವನ್ನ ಪತಿಯನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಹ ಕುಯೋಷಿತರು, ಕೆಟ್ಟ ಸ್ತ್ರೀಯರ ಸಾಲಿಗೆ ಸೇರ್ತೀರಿ ನೀವು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ವಿಷ್ಣುರ್ವಿರಿಂಚೋ ಗಿರಿಶ ಇಂದ್ರೋ ವಾಯುರ್ಯಮೋ ರವಿಹಿ ಪರ್ಜನ್ಯೋ ಧನದ ಸೋಮೋ ಕ್ಷಿತಿರಗ್ನಿರಪಾಂಪತಿ ಏತೆ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯಃ ದೇಹೇ ಭವಂತಿ ನೃಪತೆ ಸರ್ವದೇವಮಯೋ ನೃಪಃ. ಇಲ್ಲಿ ಹೇಳಿರುವಂತಹ ಎಲ್ಲಾ ದೇವತೆಗಳು ರಾಜನ ಶರೀರದಲ್ಲಿ ಇರ್ತಾರೆ ಅಂತ ಹೇಳಿ ಶಾಸ್ತ್ರವೇ ಹೇಳುತ್ತೆ, ರಾಜನೀತಿ ಹೇಳುತ್ತೆ. ಆ ರಾಜನೀತಿಯನ್ನ ಬಿಟ್ಟು ನೀವು ನನ್ನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಯಾಕೆ ಪೂಜೆ ಮಾಡಬೇಕು ಅನ್ನುವಂತಹ ಸರ್ವದೇವಮಯೋ ನೃಪಃ. ಆದ್ರಿಂದ ರಾಜ ಅನ್ನುವಂಥವನು ಎಲ್ಲ ದೇವರ ಮಯವಾಗಿರ್ತಾನೆ, ಎಲ್ಲ ದೇವರನ್ನು ಒಳಗೊಂಡಿರ್ತಾನೆ. ಆದ್ರಿಂದ ನನ್ನನ್ನು ಬಿಟ್ಟು ನನಗೆ ನಮಸ್ಕಾರ ಮಾಡೋದು, ನನಗೆ ಬಲಿಯನ್ನ ಅಂದ್ರೆ ಟ್ಯಾಕ್ಸ್ ಕೊಡುವಂತಹದ್ದು, ಅದನ್ನ ನನಗೆ ಬಿಟ್ಟು ಬೇರೆ ಯಾವ ಕೆಲಸ ನೀವು ಮಾಡಬೇಕಾಗಿಲ್ಲ. ದೇವಸ್ಥಾನಗಳಲ್ಲಿ ಕಾಣಿಕೆ ಹಾಕಬೇಕಾಗಿಲ್ಲ, ರಾಜ್ಯ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಏನಿಲ್ಲ ಅನ್ನುವಂತಹದ್ದು ಅವನ ನಿಲುವಾಗ್ತದೆ. ಆಗ ಋಷಿ ಮುನಿಗಳು, ಅಲ್ಲಿರುವಂತಹ ಬ್ರಾಹ್ಮಣರು, ಯಜ್ಞಯಾಗಾದಿಗಳು ಮಾಡೋರು, ಅವರೆಲ್ಲರೂ ಕೂಡ ನಾವಿಷ್ಟು ತಿಳಿ ಹೇಳಿದ್ರು ಇವನಿಗೆ ತಲೆಯಲ್ಲಿ ಹೋಗ್ತಿರಲಿಲ್ಲ. ಇಂತಹ ದುಷ್ಟರಾಜ ಬಂದ್ರೆ ರಾಜ್ಯವನ್ನ ಸಂಪೂರ್ಣ ನಾಶ ಮಾಡಿಬಿಡ್ತಾನೆ ಇವನು. ಆದ್ರಿಂದ ಇವನನ್ನ ಹೀಗೆ
ರಾಜ್ಯಾಡಳಿತ ಆಡೋದು ಮುಂದೆ ಬಿಡಬಾರ್ದು ಅಂಥೇಳಿ ಆ ಎಲ್ಲ ಬ್ರಾಹ್ಮಣರು, ಋಷಿ ಮುನಿಗಳು, ಪುರೋಹಿತರು ಅವನು ಏನಿರ್ತಾರೆ ಅವರೆಲ್ಲರೂ ಸೇರಿಸ್ಬಿಟ್ಟು ಹನ್ಯತಾಮೇಷ ಪಾಪ ಪ್ರಕೃತಿ ದಾರುಣ ಜೀವನ್ ಜಗದಸ ವಾಶು ಕುರುತೆ ಭಸ್ಮಸಾ ಧ್ರುವಂ. ಇವನನ್ನ ಬದುಕ್ಲಿಕ್ಕೆ ಬಿಡಬಾರ್ದು, ಇವನನ್ನ ಹನ್ಯತಾಂ ಕೊಂದಾಕಿ ಅಂತ ಹೇಳಿ ಎಲ್ಲರೂ ಜೀವನ್ ಜಗದ ಅಸಾವು ಆಶು, ಇವನ್ ಬದುಕಿದ್ರೆ ಜಗತ್ತನ್ನೆಲ್ಲ ನಮ್ಮ ರಾಜ್ಯವನ್ನ ಬಹಳ ಬೇಗ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಇವನು, ಆದ್ರಿಂದ ಇವನು ಬದುಕುವ ಹಕ್ಕಿಲ್ಲ, ಇವನನ್ನ ಕೊಂದುಬಿಡಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ತಮ್ಮ ಮಂತ್ರಶಕ್ತಿಯ ಸಾಮರ್ಥ್ಯದಿಂದ ಅವನಿಗೆ ಶಾಪವನ್ನು ಕೊಟ್ಟು ಅವನನ್ನು ಕೊಂದು ಹಾಕ್ತಾರೆ. ಕೊಂದು ಹಾಕಿದ ಮೇಲೆ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ನಂತರದಲ್ಲಿ ಸೈನಿಕರ ಮೂಲಕ ಈ ವಿಷಯ ತಾಯಿಯಾದ ಸುನೀತಾ ದೇವಿಗೆ ತಿಳಿಯುತ್ತದೆ. ಆ ಸುನೀತಾ ದೇವಿ ಅವನ ಶರೀರವನ್ನ ಎಣ್ಣೆಯಲ್ಲಿ ಹಾಕಿಟ್ಟು ಮಂತ್ರಿ ಮಂಡಲವನ್ನ ಕರೆದು ಚರ್ಚೆಯನ್ನು ಶುರು ಮಾಡ್ತಾರೆ. ಆ ಮುಂದೆ ಏನು ಅಂತ ಹೇಳಿ ಮಂತ್ರಿ ಮಂಡಲದ, ಯಾಕೆಂದ್ರೆ ಅವನಿಗಿನ್ನು ಸಂತಾನ ಅನ್ನುವಂಥದ್ದು, ಮದುವೆ ಇಲ್ಲ, ಸಂತಾನ ಇಲ್ಲ, ಏನೂ ಇಲ್ಲ ಅವನಿಗೆ, ಮುಂದೆ ಹೇಗೆ ಗತಿ ಅನ್ನುವಂಥದ್ದು, ಅವನು ಸತ್ತು ಹೋದ, ರಾಜ್ಯಾಡಳಿತ ಏನು ಅನ್ನುವಂಥದ್ದು. ಆವಾಗ ಮಂತ್ರಿ ಮಂಡಲ ಎಲ್ಲರೂ ಕೂತ್ಕೊಂಡು ಏನು ಚರ್ಚೆ ಮಾಡ್ತಾರೆ, ರಾಜನಿಲ್ಲದೆ ಇರುವಂತಹ ರಾಜ್ಯ ಅದು ಶತ್ರು ರಾಜ್ಯಗಳಿಗೆ ಸುಲಭವಾಗಿ ತಟ್ಟೆಯಲ್ಲಿ ಇಟ್ಟ ಊಟದ ಹಾಗಾಗುತ್ತೆ. ಅವರು ಯಾವಾಗ ಬೇಕಾದರೂ ಆಕ್ರಮಣ ಮಾಡಿಕೊಂಡು ಸಂಪತ್ತನ್ನು ಲೂಟಿ ಮಾಡಬಹುದು. ಅಷ್ಟೇ ಅಲ್ಲದೆ ದಸ್ಯುಗಳು, ಕಳ್ಳಕಾಕರರು ಆಕ್ರಮಣ ಮಾಡಬಹುದು. ಜನ ತಮ್ಮ ಒಬ್ಬರಿಂದೊಬ್ರು ಯಾವುದೋ ಹಳೆಯ ದ್ವೇಷಗಳನ್ನು ಇಟ್ಟುಕೊಂಡು ಜನ ಒಬ್ಬರನ್ನೊಬ್ರು ಕೊಂದು ಹಾಕಬಹುದು. ಒಬ್ಬರ ಆಸ್ತಿ ಇನ್ನೊಬ್ರು ಕಸಿದುಕೊಳ್ಳಬಹುದು. ಹಾಗಾಗಿ ರಾಜನ ಸ್ಥಾನದಲ್ಲಿ ರಾಜ ಇರುವಂತಹದ್ದು ಬಹಳ ಮಹತ್ವದ್ದು ಅನ್ನುವ ಮಾತನ್ನ ಮಂತ್ರಿಮಂಡಲ ಎಲ್ಲವನ್ನು ಹೇಳಿ ಪುನಃ ಎಲ್ಲ ಬ್ರಾಹ್ಮಣರಿಗೆ ಕರೆದು, ಆ ಬ್ರಾಹ್ಮಣರು ಇದು ಮಾತಿಗೆ ಸಮ್ಮತಿಸಿ, ನಾವು ಕೋಪದಿಂದ ಹಾಗೆ ವರ್ತಿಸಿದ್ವಿ, ಹಾಗೆ ವರ್ತಿಸಬಾರ್ದಾಗಿತ್ತು ಅನ್ನುವಂತಹ ಮಾತನ್ನ ಬ್ರಾಹ್ಮಣರು, ಅಲ್ಲಿರುವಂತಹ ಪುರೋಹಿತರು, ಋಷಿ ಮುನಿಗಳು ಎಲ್ಲರೂ ಒಪ್ಪಿಕೊಂಡು ಪುನಃ ತಮ್ಮ ಮಂತ್ರಶಕ್ತಿಯಿಂದ ಅವನ ಬಲಕಿನ ತೊಡೆಯನ್ನ ಮಥನ ಮಾಡ್ತಾರೆ. ಆ ಮಥನದ ಮೂಲಕ ಬಲಕಿನ ತೊಡೆಯಲ್ಲಿ, ಬಲ ತೊಡೆಯಿಂದ ಒಬ್ಬನು ಪುಟ್ಟದಾಗಿರುವಂತಹ, ಕುಳ್ಳನಾಗಿರುವಂತಹ, ಕಪ್ಪಾಗಿರುವಂತಹ ಮನುಷ್ಯ ಹುಟ್ಟು ಬರ್ತಾನೆ. ಮುಂದೆ ಅವನೇ ಪೃಥುರಾಜ ಆಗ್ತಾನೆ ಅನ್ನುವಂತಹದ್ದನ್ನ ನಾವು ನೋಡ್ತೇವೆ. ಇಲ್ಲಿವರೆಗೆ ಈ 14ನೇ ಅಧ್ಯಾಯ ಮುಗಿಯುತ್ತದೆ. ಮುಂದೆ ಅವನ ಪೃಥುವಿನ ವಿಚಾರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಪಾಯಿಂಟ್ ಏನಿದೆ ಇದರಲ್ಲಿ ಕೊನೆಯಲ್ಲಿ ಆ ಮಂತ್ರಿಮಂಡಲದೆಲ್ಲರೂ ಚರ್ಚೆ ಮಾಡಿರುವಂತಹದ್ದೇನಿದೆ ಅದನ್ನ ನಾವು ಇವತ್ತಿಗೂ ನಮ್ಮ ಸಮಕಾಲೀನದಲ್ಲಿಯೂ ನೋಡಬಹುದು. ವ್ಯವಸ್ಥೆಯಲ್ಲಿ ನಾವು ಸಂಸದೀಯ ಪ್ರಭುತ್ವ ಹೊಂದಿರುವುದರಿಂದ, ಪಾರ್ಲಿಮೆಂಟರಿ ಡೆಮಾಕ್ರಸಿ, ಸಂಸದೀಯ ಪ್ರಜಾಪ್ರಭುತ್ವ ಮಾದರಿ ಹೊಂದಿರುವುದರಿಂದ ಸಂಖ್ಯಾಬಲದ ಆಧಾರದ ಮೇಲೆ ಸರ್ಕಾರ ರಚನೆ ಆದ್ರೂ, ಸಂಖ್ಯಾಬಲ ಇಲ್ಲದಿರುವಾಗ ಸರ್ಕಾರ ಬಿದ್ದೋದ್ರೂ ಸಂಸತ್ತು ಭಂಗ ಆಗೋದಿಲ್ಲ. ಇನ್ನೊಬ್ರು ಯಾರಾದರೂ ಸರ್ಕಾರ ರಚನೆ ಮಾಡ್ರಿ ಅನ್ನುವಂತಹ ಅವಕಾಶ ಕೊಟ್ಟಿರುತ್ತೆ. ಇಲ್ಲಿ ರಾಜನ ಸ್ಥಾನದಲ್ಲಿ ಸಂಸತ್ತೇ ಇರುತ್ತೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ. ಆದ್ರಿಂದ ರಾಜನು ಇಳಿದ್ರೂ, ಅಂದ್ರೆ ಪ್ರಧಾನಮಂತ್ರಿ ಇಳಿದ್ರೂ, ಸರ್ಕಾರ ಬಿದ್ದೋದ್ರೂ, ಸಂಖ್ಯಾಬಲ ಇಲ್ಲದೆ ಸರ್ಕಾರ ಪತನವಾದ್ರೂ ಸಂಸತ್ತು ಪತನ ಆಗೋದಿಲ್ಲ, ಸಂಸತ್ತು ಭಂಗ ಆಗಿರೋದಿಲ್ಲ. ಈ ಮಾತನ್ನ ನಾವು ಭಾಗವತದಲ್ಲಿ ಬಂದಿರುವಂತಹ ಈ ಅಂಶವನ್ನ ನೆನ್ಪಿಟ್ಕೊಳ್ಬಹುದು. ಅಂದ್ರೆ ಒಂದು ರಾಜ್ಯದಲ್ಲಿ ರಾಜ ತನ್ನ ಸ್ಥಾನದಲ್ಲಿ ಇರುವಂತಹದ್ದು ಅದೆಷ್ಟು ಅವಶ್ಯಕತೆ ಅನ್ನೋದನ್ನ ನಾವು ನೋಡಬಹುದು. ಇತ್ತೀಚೆಗೆ ಪಕ್ಕದಲ್ಲಿ ಬಾಂಗ್ಲಾದೇಶದಲ್ಲಿ ನೋಡಬಹುದು ಅರಾಜಕತೆ. ಅದಕ್ಕಿಂತ ಮುಂಚೆ ಶ್ರೀಲಂಕಾದಲ್ಲಿ ಹೇಗಾಯ್ತು ಅನ್ನುವಂತಹದ್ದು ನೋಡಬಹುದು ಅರಾಜಕತೆ. ಅಂತಹ ಅರಾಜಕತೆಯನ್ನೇ ಭಾರತದಲ್ಲಿಯೂ ಸೃಷ್ಟಿ ಮಾಡಬೇಕು ಅನ್ನುವಂತಹ ಬಹಳ ಕಾರಣದ ಕೈಗಳು ಕೆಲಸಗಳು ಮಾಡ್ತಾ ಇರೋದನ್ನು ತಾವು ಗಮನಿಸಬಹುದು. ತಾವೆಲ್ಲರೂ ಫಾಲೋ ಮಾಡ್ತಾ ಇರ್ತೀರಿ. ಸಂವೈಧಾನಿಕವಾಗಿರುವಂತಹ ಎಲ್ಲಾ ಸಂಸ್ಥೆಗಳು ಅದರ ಮೇಲೆ ವಿಶ್ವಾಸ ಕಳೆದುಕೊಂಡುವೆ ಎನ್ನುವಂತಹ ರೀತಿಯಲ್ಲಿ ಪ್ರಚಾರ ಮಾಡಿ ಜನರಿಗೆ ವ್ಯವಸ್ಥೆಯ ವಿರುದ್ಧ ದಂಗೆ ಎಬ್ಬಿಸುವಂತಹ ಹುನ್ನಾರ ಕುತಂತ್ರ ನಡೀತಾ ಇದೆ. ಅದರ ಹಿಂದಿನ ಆಶಯ ಇಷ್ಟೇ, ಅರಾಜಕತೆಯನ್ನು ಬಿತ್ತಬೇಕು, ಅರಾಜಕತೆಯನ್ನು ತಂದು ಹಾಕಬೇಕು ಅನ್ನುವಂಥದ್ದು.
ಆದ್ರೆ ಭಾಗವತದಲ್ಲಿಯೇ ಹೇಳುವಂತೆ ಧರ್ಮಾಚರಣೆ ಸರಿಯಾಗಿ ನಡೀತಾ ಇರುವಾಗ ಸಾಕ್ಷಾತ್ ಭಗವಂತನೇ ಯಜ್ಞಪುರುಷನೇ ರಾಜನ ಸ್ಥಾನದಲ್ಲಿ ಬಂದು ರಾಜನಲ್ಲಿ ನಿಂತು ಶರೀರದಲ್ಲಿ ನಿಂತು ರಾಜ್ಯವನ್ನು ನೋಡ್ಕೊಳ್ತಾನೆ ಅನ್ನುವಂತಹದ್ದು ನಾವು ಕಳೆದ 11 ವರ್ಷದಿಂದ ಅನುಭವ ಮಾಡ್ತಾ ಇದ್ವಿ. ಎಂತೆಂಥ ಅಪಾಯಗಳು ಬಂದ್ರೂ ಸುಲಭವಾಗಿ ಆ ಅಪಾಯ ಮಾಯವಾಗ್ತಾ ಇದೆ ಅನ್ನುವಂಥದ್ದು. ಈ ಟ್ಯಾರಿಫ್ ವಾರ್ ಅನ್ನೋದು ಇವಾಗ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಚೈನಾ ಆಕ್ರಮಣವೂ ನಮಗೇನು ತೊಂದರೆ ಇಲ್ಲ ಅನ್ನೋ ಸ್ಥಿತಿಯನ್ನು ನೋಡಿದ್ದೀವಿ. ಹೀಗೆ ಎಂಥೆಂಥ ಅಪಾಯಗಳು ಬಂದರೂ ತನ್ನಷ್ಟಕ್ಕೆ ತಾನೇ ಅವು ಅದರಿಂದ ಕೆಲಸ ಮಾಡೋರು ಮಾಡಿರ್ತಾರೆ. ಆದರೂ ನಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿ ಧರ್ಮಾಚರಣೆ ಹೆಚ್ಚು ಆದಂತೆ ರಾಜ್ಯದ ಸೀಮೆ ಮತ್ತು ರಾಜ್ಯದ ಜನರಲ್ಲಿ ಶಾಂತಿ ಅನ್ನುವಂತಹದ್ದು ನೆಲೆ ನಿಲ್ಲಿಸುತ್ತೆ. ಆ ಕಾರಣದಿಂದ ರಾಜ್ಯಾಡಳಿತದಲ್ಲಿ ಧರ್ಮ ಇರಬೇಕು ನೀತಿ ಇರಬೇಕು ಅಂತ ಕೇಳಿದ್ರೆ ಎರಡೂ ಒಂದಕ್ಕೊಂದು ಬಿಟ್ಟು ಇರಲಾರವು ಅನ್ನುವಂತಹದ್ದು ಉತ್ತರ. ಒಂದು ಧರ್ಮ ಇದ್ದು ನೀತಿ ಬಿಟ್ರೆ ಅದೂ ತಪ್ಪು. ಅಂದ್ರೆ ಕಾನೂನು ಏನು ಇಲ್ಲದೆ ರಾಜ್ಯಾಡಳಿತ ಮಾಡೋದು, ಆಮೇಲೆ ಹೋಮ ಹವನಗಳನ್ನು ಮಾಡ್ತಾ ಇರೋದು ಅದೂ ತಪ್ಪು. ನಾನು ಬರೀ ಕಾನೂನು ಪಾಲಿಸ್ತೇನೆ, ಯಜ್ಞಯಾಗಾದಿಗಳನ್ನು ಮಾಡೋದಿಲ್ಲ, ದೇವತಾ ಪೂಜೆ ಮಾಡೋದಿಲ್ಲ, ಅದೂ ತಪ್ಪು. ಅವೆರಡೂ ಜೊತೆಯಾಗಿಯೇ ಇರಬೇಕು. ಆವಾಗ ರಾಜ್ಯಾಡಳಿತ ಪೂರ್ಣವಾಗ್ತದೆ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾವು ಭಾಗವತದ ಮೂಲಕ ಸಂದೇಶವನ್ನು ಪಡ್ಕೊಳ್ಬಹುದು ಅನ್ನುವಂತ ಹೇಳ್ತಾ ಈ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ಶುಭರಾತ್ರಿ.